ಇನ್ನು ಚಿತ್ರದುರ್ಗದಲ್ಲೂ ಕೂಡ 2 ದಿನದಿಂದ ಧಾರಾಕಾರ ಮಳೆಯಾಗಿದೆ. ಪರಿಣಾಮ ಕೆಲ್ಲೋಡು ಸೇತುವೆ ಸಂಪೂರ್ಣ ಭರ್ತಿಯಾಗಿದೆ. ಕೆಲ್ಲೋಡು ಸೇತುವೆ ಭರ್ತಿಯಾಗಿದ್ದು ಹೊಸದುರ್ಗ ತಾಲೂಕಿನ ಕೆಲ್ಲೋಡು ಸೇತುವೆ ಇದೀಗ ಭರ್ತಿಯಾಗಿ ಉಕ್ಕಿ ಹರಿತಾ ಇದೆ. ಇದೀಗ ಮೇಗಳ ಕಣಿವೆ ಪ್ರದೇಶದಲ್ಲಿ ಜಲಪಾತ ಸೃಷ್ಟಿಯಾಗಿದೆ. ಹೊಸದುರ್ಗದಲ್ಲಿ ಕೆರೆ ಕಟ್ಟೆಗಳೆಲ್ಲವೂ ಕೂಡ ತುಂಬಿ ಹರಿತಿದೆ, ಮೈದುಂಬಿ ಹರಿತಾ ಇದೆ. ನೋಡೋಕೆ ಅದ್ಭುತ. ಕೃಷ್ಣಾಪುರ ಗ್ರಾಮದ ಕೆರೆ ಕೋಡಿ ಬಿದ್ದಿದೆ. ಇವಾಗ ನೀರಿನ ಹರಿವು ಹೆಚ್ಚಾಗಿರೋದ್ರಿಂದ ಗಮನಿಸ್ತಾ ಇದ್ದೀರಿ, ಹಲವು ಕೆರೆ ಕಟ್ಟೆಗಳು ತುಂಬಿದೆ. ಇದೀಗ ಕೋಡಿ ಬಿದ್ದಿದೆ. ಕೆಲವು ಕಡೆ ತಗ್ಗು ಪ್ರದೇಶದಲ್ಲಿ ನೀರು ಒಂದೇ ಸಮ ಹರಿತಾ ಇದೆ. ಬತ್ತಿ ಬರಡಾಗಿ ಹೋಗಿದ್ದ ಕೆರೆಗಳು ಈಗ ಕೋಡಿ ಬಿದ್ದಿದೆ ಅಂದ್ರೆ ನೀರಿನ ಪ್ರಮಾಣ ಹೆಚ್ಚಾಗಿದೆ ಅಂತ ಅರ್ಥ. ಎಲ್ಲ ಭಾಗದ ರೈತರಿಗೂ ಕೂಡ ಈ ಮಳೆ ಬಹಳ ಖುಷಿಯನ್ನೇ ತಂದುಕೊಡ್ತಾ ಇದೆ. ಬಟ್ ಮಳೆ ಜೊತೆಗೆ ಹೆಚ್ಚಿನ ಈ ಗಾಳಿ ಸಿಡಿಲೆಲ್ಲ ಬರ್ತಾ ಇರೋದ್ರಿಂದ ಬೆಳೆಗಳು ನಾಶ ಆಗ್ತವೆ. ಗಾಳಿಗೆ 5-6 ವರ್ಷದ ಅಡಿಕೆ ಮರಗಳು ನಿಲ್ತಾ ಇಲ್ಲ. ಚಿಕ್ಕ ಚಿಕ್ಕ ಪೈರು, ಟೊಮೆಟೊ ಬೆಳೆ, ಮಗದೊಂದು ತರಕಾರಿ ಬೆಳೆ ಯಾವುದು ಕೂಡ ನಿಲ್ತಾ ಇಲ್ಲ. ಮತ್ತು ಈ ಪ್ರಮಾಣದಲ್ಲಿ ಕೆರೆ ಒಳಗೆ ಅಂದ್ರೆ ಈಗ ಕೆರೆ ಒಳಗೆ ನೀರು ನಿಂತರೆ ಪರವಾಗಿಲ್ಲ, ಗದ್ದೆ ಒಳಗೆ ನೀರು ನಿಂತ್ಬಿಟ್ರೆ ಬೆಳೆಗಳೆಲ್ಲವೂ ಕೂಡ ಕೊಳೆತು ಹೋಗ್ಬಿಡುತ್ತೆ. ನೋಡಿ, ಇಲ್ಲಿ ಸೇತುವೆ ಸಂಪೂರ್ಣವಾಗಿ ತುಂಬಿ ಹರಿತಾ ಇದೆ, ಜಲಪಾತದಂತೆ ಕಾಣಿಸ್ತಾ ಇದೆ. ಬಟ್ ಇದು ಯಾವುದು ಕೆರೆ ಅಲ್ಲ, ಇದು ಸೇತುವೆ. ಇದು ಸೇತುವೆ ಮೇಲೂ ಕೂಡ ಈ ರೀತಿಯಾಗಿ ನೀರು ಹರಿತಾ ಇರೋದ್ರಿಂದ ಜನರಿಗೆ ಸ್ವಲ್ಪ ಓಡಾಡೋಕ್ಕೂ ಕಷ್ಟ. ಈ ಭಾಗದಲ್ಲಿ ಈಗ ಧಾರಾಕಾರ ಮಳೆಗೆ ಕೆಲ್ಲೋಡು ಸೇತುವೆ, ಇದು ಏನು ಗಮನಿಸ್ತಾ ಇದ್ದೀರಿ, ಇದು ಕೆಲ್ಲೋಡು ಸೇತುವೆ ಸಂಪೂರ್ಣ ಭರ್ತಿಯಾಗಿ ಜಲಪಾತದಂತೆ ಹರಿತಾ ಇದೆ. ಈ ಕೆರೆಗಳಿಗೆ ಕೋಡಿ ಬಿದ್ದಾಗ ಹರಿಯುತ್ತಲ್ಲ ಸೇತುವೆ ತುಂಬಿ, ಕೆರೆ ಕಟ್ಟೆ ತುಂಬಿ, ಆ ರೀತಿಯಾಗಿ ಕಾಣಿಸ್ತಾ ಇದೆ ಇದು.